ಕ್ರಿಸ್ಮಸ್ ಹಾಗೂ ನೂತನ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈಗ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಅದರ ಪ್ರಮುಖವಾಗಿ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ಸತತ 10ನೇ ವರ್ಷ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿರುವುದು ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು. ಈ ಬಾರಿಯ ವಿಶೇಷ ಅಂತಂದರೆ ಆ ಅರಮನೆಯ ಆವರಣದಲ್ಲಿ ಈಗ ಅಕ್ಷರಧಾಮ ಅಂದರೆ ದೆಹಲಿಯಲ್ಲಿ ಇರುವಂಥ ಅಕ್ಷರಧಾಮ ದೇಗುಲದ ಪ್ರತಿಕೃತಿಯನ್ನು ವಿವಿಧ ಬಗೆಯ ಹೂಗಳಿಂದ ಒಂದು ನಿರ್ಮಾಣವನ್ನು ಮಾಡಲಾಗಿದೆ. ಇದು ಸಾಕಷ್ಟು ಒಂದು ರೀತಿ ಪ್ರಮುಖ ಆಕರ್ಷಣೆಯ ಒಂದು ಕೇಂದ್ರ ಬಿಂದುವಾಗಿ ಇಲ್ಲಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಸುಮಾರು ಲಕ್ಷಾಂತರ ಸಂಖ್ಯೆಯ ಹೂಗಳನ್ನು ಬಳಸಿ ಈ ಒಂದು ಅಕ್ಷರಧಾಮ ದೇಗುಲದ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಲಾಗಿರೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಅದರ ಬೆನ್ನಲ್ಲೇ ಒಂದು ಸಿರಿಧಾನ್ಯಗಳನ್ನು ಬಳಸಿ ಒಂದು ಮೈಸೂರಿನ ಆಳರಸರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದರ ಮುಂಭಾಗಕ್ಕೆ ನಾವು ಸ್ವಲ್ಪ ದೂರ ಬಂದರೆ ಇಲ್ಲಿ ಕಾರ್ಗಿಲ್ ಯುದ್ಧದ ಸ್ಮಾರಕವನ್ನು ಕೂಡ ಗುಲಾಬಿ ಸೇರಿದಂತೆ ವಿವಿಧ ಬಗೆಯ ಹೂಗಳಿಂದ ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆಗೆ ನವಿಲು, ಆನೆ, ನಂದಿ ಮತ್ತು ಗಂಡಬೇರುಂಡ ಸೇರಿದಂತೆ ಹಸು ಸೇರಿದಂತೆ ವಿವಿಧ ಬಗೆಯ ಆಕೃತಿಗಳನ್ನು ಹೂಗಳಿಂದಲೇ ಇಲ್ಲಿ ನಿರ್ಮಾಣ ಮಾಡಿರೋದು ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತಾ ಇದೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಿಂಬಿಸುವಂಥ ಅಂದರೆ ಗೃಹಲಕ್ಷ್ಮಿ, ಯುವ ನಿಧಿ, ಅನ್ನಭಾಗ್ಯ ಮತ್ತು 200 ಯೂನಿಟ್ ಉಚಿತ ವಿದ್ಯುತ್ತು, ಫ್ರೀ ಬಸ್ಸು ಅಂದರೆ ಉಚಿತ ಬಸ್ಸು ಯೋಜನೆಯನ್ನು ಬಿಂಬಿಸುವಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಇಲ್ಲಿ ಬಿಂಬಿಸಿರೋದು ಕೂಡ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತೆ ಅಂತ ಹೇಳ್ಬೋದು. ಒಂದು ಇಂದಿನಿಂದ ಆರಂಭವಾಗುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನ ಡಿಸೆಂಬರ್ 31ರವರೆಗೂ ಕೂಡ ನಡೆಯುತ್ತದೆ. ಈ ಒಂದು ವೀಕ್ಷಣೆಗೆ ಕೂಡ ಅನುವನ್ನು ಈಗ ಮಾಡಿಕೊಡ್ಲಾಗ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಅರಮನೆಯ ಆವರಣದಲ್ಲಿ ಮತ್ತೊಂದು ಹೂವುಗಳ ಲೋಕವೇ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಒಂದು ಅರಮನೆಯ ಆವರಣದಲ್ಲಿ ಒಂದು ಫಲಪುಷ್ಪ ಪ್ರದರ್ಶನ ಇದೀಗ ದೇಶ ವಿದೇಶಗಳ ಒಂದು ಪ್ರವಾಸಿಗರ ಜೊತೆಗೆ ಒಂದು ಸ್ಥಳೀಯ ನಿವಾಸಿಗಳ ಒಂದು ಆಕರ್ಷಣೀಯ ಕೇಂದ್ರ ಬಿಂದುವಾಗಿಯೂ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇಲ್ಲಿ ಬಗೆ ಬಗೆಯ ಹೂಗಳನ್ನು ಕೂಡ ಇಲ್ಲಿ ಜೋಡಿಸಿಟ್ಟಿರುವುದರಿಂದ ಅರಮನೆಯ ಆವರಣದಲ್ಲಿ ಒಂದು ರೀತಿಯ ಒಂದು ಕಳೆಗಟ್ಟುವಂಥ ಸಂಭ್ರಮ ಕಂಡು ಬಂದಿದೆ ಅಂತ ಹೇಳ್ಬೋದು. ಈ ಮುಖಾಂತರ ಕ್ರಿಸ್ಮಸ್ ಹಬ್ಬದ ಜೊತೆಗೆ ಡಿಸೆಂಬರ್ 31ರ ರಾತ್ರಿ ಒಂದು ನೂತನ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೂ ಕೂಡ ಅರಮನೆಯ ಆವರಣದಲ್ಲಿ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಒಂದು ವೀಕ್ಷಣೆಗೆ ಒಂದು ರೀತಿ ಅವಕಾಶವನ್ನು ಇಲ್ಲಿ ಮಾಡಿಕೊಡ್ಲಾಗ್ತಾ ಇರೋದು ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಈ ಬಾರಿ ಒಂದು ಪ್ರವೇಶ ದರವನ್ನು ಕೂಡ ನಿಗದಿಯನ್ನು ಮಾಡಲಾಗಿದೆ. ವಯಸ್ಕರಿಗೆ 30 ರೂಪಾಯಿ ಆದರೆ 18 ವರ್ಷದ ವಯೋಮಾನದವರೆಗೆ 20 ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಲಾಗಿದ್ದು, 10 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಒಂದು ಪ್ರವೇಶ ಅವಕಾಶವನ್ನು ಈ ಒಂದು ಫಲಪುಷ್ಪ ಪ್ರದರ್ಶನದ ವೀಕ್ಷಣೆಗೆ ಅನುವು ಮಾಡಿಕೊಡ್ಲಾಗ್ತದೆ. ಒಟ್ಟಾರೆಯಾಗಿ ಸತತ 10ನೇ ವರ್ಷ ಆಯೋಜನೆ ಮಾಡಿರುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನ ಮೈಸೂರು ಅರಮನೆ ಆವರಣದಲ್ಲಿ ಈಗ ಪ್ರಮುಖ ಆಕರ್ಷಣೀಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದ್ದು, ಜನರ ಒಂದು ವೀಕ್ಷಣೆಗೂ ಕೂಡ ಈಗ ಮುಕ್ತ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ವೀಕ್ಷಣೆ ಮಾಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.